ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಷೋಡಶೋಪಚಾರ ಪೂಜೆಯ ಬಗೆಗೆ ನೋಡಿದೆವು. ಇನ್ನೊಂದು ಮುಖ್ಯವಾದ ಅಂಶ ಆವರಣ ಪೂಜೆ. ಆವರಣ ಪೂಜೆಯಲ್ಲಿ ನಾವು ತಂತ್ರಸಾರದ ಒಂದು ಅಂಶವನ್ನು ನೋಡಿದ್ದೇವೆ. ತಂತ್ರಸಾರದ ಒಂದು ಅಂಶದ ಜೊತೆಗೆ ಇನ್ನೊಂದನ್ನು ಚಿಂತನೆ ಮಾಡಬೇಕು. ದೇವರ ಸುತ್ತಮುತ್ತಲೂ ಕೂಡ ಚಕ್ರ ಶಂಖದ ಅಭಿಮಾನಿ ದೇವತೆಗಳನ್ನೇ ಚಿಂತನೆ ಮಾಡೋದು. ದೇವರ ಮೈಯಲ್ಲಿ ದೇವರ ಆಭರಣ, ಆಮೇಲೆ ದೇವರ ಮಾಲೆ, ಬಟ್ಟೆ ಇತ್ಯಾದಿಗಳಲ್ಲಿ ಲಕ್ಷ್ಮೀದೇವಿಯನ್ನೇ ಚಿಂತನೆ ಮಾಡೋದು, ಆ ಕ್ರಮವೂ ಇದೆ ಅಂತ ನಿರೂಪಣೆ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಧರ್ಮಂ ಜ್ಞಾನಂಚ ವೈರಾಗ್ಯಂ ಐಶ್ವರ್ಯಂ ವಹ್ನಿ ದಿಗ್ಮುಖಾನ್ ಅಧರ್ಮಾದೀನಿ ಗಾತ್ರಾಣಿ ಪೂರ್ವಾದೌ ಯೋಗಪೀಠಕ್ಕೆ ಕೂರ್ಮಂ ಪೀಠೆ ಹ್ಯನಂತಂಚ ಪದ್ಮಂ ಸೂರ್ಯಾದಿಮಂಡಲಂ ವಿಮಲಾದ್ಯಾಖ್ಯ ಸರಸ್ಥಾಃ ಗ್ರಹ ಕರ್ಣಿಕ ಸಂಸ್ಥಿತಾಃ. ಇನ್ನು ಹಲವಾರು ತರಹದ ಉಪಾಸನೆಗಳಿದೆ. ಈ ಬ್ರಹ್ಮಾಂಡವೆಂಬ ಕಮಲದಲ್ಲಿ ದೇವರಿದ್ದಾನೆ. ಈ ಬ್ರಹ್ಮಾಂಡವೆಂಬ ಕಮಲದಲ್ಲಿ ಚಿಂತನೆ ಮಾಡುವಾಗ ನಾವು ಆ ದಳಗಳು ಲೋಕಗಳನ್ನು, ಆ ದಳಗಳ ಒಳಗಡೆ ಇರತಕ್ಕಂತಹ ಕರ್ಣಿಕೆಗಳು ಅಂತ ಒಳಭಾಗ, ಅಲ್ಲಿ ಗ್ರಹಗಳನ್ನು, ನಡುವೆ ನಾರಾಯಣನನ್ನು ಚಿಂತನೆ ಮಾಡುವುದು ಒಂದು ಕ್ರಮ. ಇನ್ನು ದೇವರನ್ನ ಚಿಂತನೆ ಮಾಡುವಾಗ ಬೇರೆ ಯಾವ ದೇವತೆಗಳಿಗೂ ಇರದ ಒಂದು ವಿಶೇಷ ಏನು ಅಂದರೆ ಆಯುಧಗಳು ಮತ್ತು ಆಭರಣಗಳು. ದೇವರನ್ನು ಆಭರಣ ಇಲ್ಲದೆ ಚಿಂತನೆ ಮಾಡಲಿಕ್ಕಿಲ್ಲ ಅಂತಾರೆ. ಲಕ್ಷ್ಮೀನಾರಾಯಣರನ್ನು ಚಿಂತನೆ ಮಾಡುವಾಗ ದೇವರಿಗೆ ಬಹಳ ಆಭರಣಗಳನ್ನು ಚಿಂತನೆ ಮಾಡಲಿಕ್ಕೆ. ಯಾಕೆ ಅಂದರೆ ನೀವು ದೇವರಿಗೆ ಆಭರಣ ಚಿಂತನೆ ಮಾಡಿದ್ರೆ ಸಾಕು, ಲಕ್ಷ್ಮೀದೇವಿಯನ್ನು ಚಿಂತನೆ ಮಾಡಿದ ಹಾಗೆ. ಯಾಕೆಂದರೆ ನೀವು ಗಾಯತ್ರಿ ಮಂತ್ರದಲ್ಲಿ ನೋಡಬೇಕಾದ್ರೆ ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾತನ ಸನ್ನಿವಿಷ್ಟ ಕೇಯೂರವಾನ್ ತೋಳಬಂದಿ ಮಕರ ಕುಂಡಲವಾನ್ ಕಿವಿಯೋಲೆ ಮೀನಿನ ಆಕಾರದ ಕುಂಡಲ ಕಿರೀಟಿ ಹಾರಿ ಇವೆಲ್ಲ ಲಕ್ಷ್ಮ್ಯಾತ್ಮಕವಾದದ್ದು ಅಂತ ಚಿಂತನೆ. ಹೀಗಾಗಿ ದೇವರನ್ನ ಆಭರಣ ಇಲ್ಲದೆ ಚಿಂತನೆ ಮಾಡಲಿಕ್ಕಿಲ್ಲ. ಅದೇ ಬೇರೆ ದೇವತೆಗಳನ್ನು ಚಿಂತನೆ ಮಾಡಬೇಕಾದ್ರೆ ಕೇವಲ ಅವರನ್ನ ಚಿಂತನೆ ಮಾಡಬಹುದು. ಧ್ಯೇಯ ಪಂಚಮುಖೋ ರುದ್ರ ಸ್ಫಟಿಕ ಅಮಲ ಕಾಂತಿಮಾನ್ ವಿದ್ಯುತ್ ಶುಭ್ರಾಸಿತರಜ ಶ್ಯಾಮಾನ್ಯಸ್ಯ ಮುಖಾನಿತು ಜಟಾವಬದ್ಧೆಂದು ಕಲಹ ಪ್ರಿಯಾಯುಕ್ ನಾಗಭೂಷಣ. ನಾಗಭೂಷಣ ಏನಿದೆ, ಹಾವೇ ಆಭರಣವಾಗಿ ಹೊಂದಿದವ ಶಿವ. ಆ ಆಭರಣ ಏನಿದೆ, ಹಾವನ್ನೇ ಆಭರಣವಾಗಿ ದೇವರು ಹೊಂದಿದ್ದಾನೆ. ಆ ಆಭರಣ ಅನ್ನೋದು ಪಾರ್ವತ್ಯಾತ್ಮಕ ಅಂತ ಚಿಂತನೆ ಮಾಡಲಿಕ್ಕಿಲ್ಲ. ಆದರೆ ದೇವರಿಗಾಗುವಾಗ ಮಾತ್ರ ಆಭರಣ ಅನ್ನೋದು ಲಕ್ಷ್ಮ್ಯಾತ್ಮಕ ಅಂತ ಚಿಂತನೆ ಮಾಡಲಿಕ್ಕೆ. ಇನ್ನು ದೇವರ ಸುತ್ತಲೂ ಕೂಡ ನೋಡಿ, ದಕ್ಷೆ ಚಕ್ರಂ, ಕಾಮ ಏನಿದ್ದಾನೆ ಅವನು ಬಲಭಾಗದಲ್ಲಿದ್ದಾನೆ.
ಗದಾಂ ಸೌಮ್ಯೇ ಕೋಣೆ ಶಂಖಂ ಧನುರ್ನ್ಯಸೇತ್. ಆಮೇಲೆ ಪೂರ್ವ ದಿಕ್ಕಿನಲ್ಲಿ ಗದೆ, ಶಂಖಂ ಧನುರ್ನ್ಯಸೇತ್, ಶಂಖವನ್ನು ಬಿಲ್ಲನ್ನು ಚಿಂತನೆ ಮಾಡಲಿಕ್ಕೆ. ಆಮೇಲೆ ದೇವಸ್ಯ ವಾಮತೋ ದಕ್ಷೇ ಚೇಷುಧಿ ಖಡ್ಗಮೇವ ಚ, ದೇವರ ಎಡಗಡೆ ಇಷುಧಿ ಎರಡು ಬತ್ತಳಿಕೆಗಳು, ಆಮೇಲೆ ಖಡ್ಗ, ವಾಮೇ ಚರ್ಮ. ಇದಕ್ಕೆಲ್ಲ ನೀವು ಎಷ್ಟು ಆಯುಧಗಳು, ಎಷ್ಟು ಕೈಗಳನ್ನು ಕಲ್ಪನೆ ಮಾಡಬಹುದು. ಎಷ್ಟು ಕೈ ಕಲ್ಪನೆ ಮಾಡಬೇಕು, ನಿಮಗೆ ಎಷ್ಟಾಗತ್ತೋ ಅಷ್ಟು ಕಲ್ಪನೆ ಮಾಡಿ. ಎರಡೇ ಕೈ ಆಯಿತು, ಅದು ಅಷ್ಟೇ ಕಲ್ಪನೆ ಮಾಡಿ. ಸಾಮಾನ್ಯವಾಗಿ ವೇದವ್ಯಾಸ, ದತ್ತ, ಋಷಭ, ಆಮೇಲೆ ಹಂಸ, ಸನತ್ಕುಮಾರ ಈ ರೂಪಗಳನ್ನು ಚಿಂತನೆ ಮಾಡಬೇಕಾದ್ರೆ ದೇವರಿಗೆ ಎರಡೇ ಕೈಗಳನ್ನು ಚಿಂತನೆ ಮಾಡೋದು. ರಾಮ ವಿಶೇಷತಃ ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾದ ಸೂರ್ಯನಾರಾಯಣ. ಇಲ್ಲ ನಾವು 4 ಕೈಗಳನ್ನು ಚಿಂತನೆ ಮಾಡ್ತೇವೆ ಅಂದರೆ ಆಯ್ತಪ್ಪ ಮಾಡ್ರಿ. ಆದರೆ ಒಂದ್ಸರ್ತಿ ಧ್ಯಾನ ಮಾಡ್ಬೇಕಾದ್ರೆ 2 ಧ್ಯಾನ ಮಂತ್ರ ಯಾಕೆ ಅಲ್ವಾ? ಧ್ಯೇಯ ಸದಾ ಆದಮೇಲೆ ಮತ್ತಿನ್ನೊಂದು ಮಂತ್ರ ಯಾಕೆ? ಒಂದೇ ಧ್ಯಾನ ಮಾಡಿ. ಅದು ಕಾಮನ್ ಸೆನ್ಸ್. ಅದು ಅಷ್ಟನ್ನು ಕಳ್ಕೊಂಡ್ರೆ ನಾವೇನು ಮಾಡೋಣ? ನಮ್ಮ ಗುರುಗಳಿದ್ದಾಗ ಇದು ಜಾಗ್ರತೆ, ಇದು ಗುರುಗಳು ವಿಪರೀತ ಬಂತು, ಅವ್ರು ಏನು ಉತ್ತರವೇ ಕೊಡ್ಲಿಕ್ಕೆ ಹೋಗಲಿಲ್ಲ. ಯಾಕೆ ಅಂದರೆ ಪಂಚರಾತ್ರ ಸಂಹಿತೆಗಳು ಅಂತ ಬಹಳ ಇರುವಲ್ಲಿ ಬಹಳ ತರಹದ ಪ್ರಭೇದಗಳಿದೆ. ಒಂದೊಂದರಲ್ಲಿ ಒಂದೊಂದು ತರಹ ಇರುತ್ತೆ. ನಿಮಗೆ ಯಾವುದು ಯೋಗ್ಯ ಅದನ್ನು ಮಾಡಿ. ಆ ಕಾಮನ್ ಸೆನ್ಸನ್ನೇ ಕಳ್ಕೊಂಡ್ರು. ಕೇವಲ ಅವ್ರನ್ನ ಖಂಡನೆ ಮಾಡ್ಬೇಕಷ್ಟೇ ತಲೆನಲ್ಲಿ. ಇಲ್ಲ 4 ಕೈ 4 ಕೈ 4 ಕೈ ಅಂದರು. ನೀವು ಯೋಚನೆ ಮಾಡಬೇಕಾದ್ರೆ ಯಾವುದು ಆರಾಮ ಅದು ಯೋಚನೆ ಮಾಡಿ. ಈ ಹಿನ್ನೆಲೆಯಲ್ಲಿ ದೇವಸ್ಯ ವಾಮತೋ ದಕ್ಷೆ ಎಷ್ಟು ಆಯುಧಗಳನ್ನು ಹೇಳಿದ್ದಾರೆ, ಎಷ್ಟು ಆಭರಣಗಳನ್ನು ಹೇಳಿದ್ದಾರೆ. ಆಭರಣಗಳೆಲ್ಲ ಲಕ್ಷ್ಮ್ಯಾತ್ಮಕ, ಅದರಲ್ಲಿ ಇನ್ನೊಬ್ಬರು ಪಾತ್ರ ಇರಲ್ಲ. ಕೌಸ್ತುಭ ಲಕ್ಷ್ಮಿ ಮತ್ತೆ ಬ್ರಹ್ಮದೇವರಿಬ್ಬರು ಅಭಿಮಾನಿಗಳು. ಯಾಕೆಂದರೆ ಚೈತ್ಯಸ್ಯ ತತ್ವಮಲಂ ಅಂತ ಇದರಲ್ಲಿ ಚೈತ್ಯ ಅಂದರೆ ಚಿತ್ ಅಂತಂದರೆ ಸ್ವರೂಪ ಪ್ರಜ್ಞೆ. ಚೈತ್ಯ ಅಂದರೆ ಸ್ವರೂಪ ಪ್ರಜ್ಞೆಯನ್ನು ಕೊಡುವವ ಯಾರು? ಬ್ರಹ್ಮದೇವ. ಬ್ರಹ್ಮದೇವ ಕೌಸ್ತುಭಮಣಿಯ ಅಭಿಮಾನಿ, ಲಕ್ಷ್ಮೀದೇವಿ ಮತ್ತೆ ಕೌಸ್ತುಭ. ಉಳಿದ ಆಯುಧಗಳಿಗೆಲ್ಲ ಇಬ್ಬಿಬ್ಬರಿದ್ದಾರೆ. ಇವಾಗ ಚಕ್ರ, ಲಕ್ಷ್ಮೀದೇವಿಯು ಚಕ್ರದ ಅಭಿಮಾನಿ ದುರ್ಗೆಯಾಗಿ. ಯಶ್ಚ ಕರಾಳೋಳಂ ಚಕ್ರಂ ಕಾಳಪ್ಪರಸ್ಸಹಿ ಕರಾಳೋಳಂ. ಆಮೇಲೆ ಇನ್ನೊಬ್ಬ ಕಾಳಹ ಅಂತಂದ್ರೆ ಕಪ್ಪು ಕಾಳಿ, ಅವಳು. ಆಮೇಲೆ ಕಾಮನು ಇದ್ದಾನೆ. ಈ ರೀತಿ ಇಬ್ಬಿಬ್ಬರಿದ್ದಾರೆ. ಇವಾಗ ಶಂಖ, ಅನಿರುದ್ಧನೂ ಇದ್ದಾನೆ, ಲಕ್ಷ್ಮಿಯೂ ಇದ್ದಾಳೆ. ಅದೇ ಆ ತರಹ ಬೇರೆ ಬೇರೆ ದೇವತೆಗಳೊಟ್ಟಿಗೆ ಲಕ್ಷ್ಮಿಯೂ ಅಭಿಮಾನಿ ಇದ್ದಾಳೆ. ಅವ್ರನ್ನೆಲ್ಲ ಹಿಡಿದುಕೊಂಡ್ರೆ ಎಷ್ಟು ಕೈಗಳು ಬೇಕೋ ಅಷ್ಟು ಕೈಗಳನ್ನು ಮಾಡಿ. ಇಲ್ಲ ಪಕ್ಕದಲ್ಲಿ ನಿಂತಿದ್ದಾರೆ ಅಂದರೆ ಆ ಅಭಿಮಾನಿ ದೇವತೆಗಳು ನಿಂತಿದ್ದಾರೆ ಅಂತ ಚಿಂತಿಸಿ. ಇವಾಗ ರಾಮ ಇದ್ದಾನೆ, ರಾಮನ ಬಲಪಕ್ಕದಲ್ಲಿ ಹಿಂದ್ಗಡೆ ಲಕ್ಷ್ಮಣ ಇರ್ತಾನೆ ಶೇಷನಾಗಿ, ಬಲಗಡೆ ಭರತನಿದ್ದಾನೆ ಚಕ್ರವಾಗಿ, ಎಡಗಡೆ ಶಂಖವಿದೆ ಇದು ಶತ್ರುಘ್ನಾಗಿ, ಲಕ್ಷ್ಮಿ ಇದ್ದಾಳೆ, ಮುಂದ್ಗಡೆ ಮುಖ್ಯ ಪ್ರಾಣ ಇದ್ದಾನೆ. ಇವರೆಲ್ಲ ದೇವರ ಒಂದೊಂದು ಆಯುಧಗಳ ಅಭಿಮಾನಿಗಳು. ಬಿಲ್ಲಿದೆ ಸಾಕ್ಷಾತ್ ಲಕ್ಷ್ಮಿ ಸ್ವರೂಪವಾಗಿ, ಬಾಣ ಇದೆ ಸಾಕ್ಷಾತ್ ಮುಖ್ಯ ಪ್ರಾಣ ರೂಪವಾಗಿ. ಈ ರೀತಿ ನಿಮಗೆ ಎಷ್ಟಾಗತ್ತೆ? ಬಹಳ ಕೈಗಳಲ್ಲಿ ಬಹಳ ಆಯುಧಗಳನ್ನು ಅನುಸಂಧಾನ ಮಾಡಬಹುದು. ಹಾಗೆ ಬಹಳ ದೇವತೆಗಳು ಸುತ್ತಮುತ್ತ ನಿಂತಿದ್ದಾರೆ. ಎರಡರಲ್ಲಿ ಯಾವುದು ಅನುಕೂಲ ನಿಮಗೆ? 2 ಕೈಗಳು
ಸುತ್ತ ಬಹಳ ದೇವತೆಗಳು ಅಂತ ಯೋಚನೆ ಮಾಡ್ತಿರೋ, ಬಹಳ ಕೈಗಳು ಬಹಳ ಆಯುಧಗಳು ಅಂತ ಯೋಚನೆ ಮಾಡ್ತಿರೋ, ನಿಮ್ಮ ಮನಸ್ಸಿನ ಅನುಕೂಲಕ್ಕೆ ಸಂಬಂಧಪಟ್ಟದ್ದು. ಶಾಸ್ತ್ರ ಎಲ್ಲಿ ಒಂದು ಫ್ರೀಡಮ್ ಅನ್ನು ಕೊಟ್ಟಿದೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಶಾಸ್ತ್ರ ಎಲ್ಲಿ ಫ್ರೀಡಮ್ ಕೊಟ್ಟಿದೆ? ನಿಮಗೆ ಅನುಕೂಲವಾದ ಚಿಂತನೆಯಲ್ಲಿ ಫ್ರೀಡಮ್ ಕೊಟ್ಟಿದೆ, ಅಲ್ಲಿ ಮಾಡಿ. ಅಲ್ಲಿ ವಾಕ್ಯಾರ್ಥ ಮಾಡಿ ಪ್ರಯೋಜನ ಇಲ್ಲ. ನಿಮಗೆಲ್ಲಿ ಫ್ರೀಡಮ್ ಇದೆ ಅಲ್ಲಿ ಯೋಚನೆ ಮಾಡಿ. ವಿಶುದ್ಧಿ ಅಂದ್ರೆ ಎರಡು ಬತ್ತಳಿಕೆ ಅಂತ. ಅವನು ಆಂಬಿಡೆಕ್ಸ್ಟರ್ ಆಗಿರಲೇಬೇಕು. ಹೀಗೆ ಹೀಗೆ ಎರಡೂ ಕಡೆ ಬತ್ತಳಿಕೆ ಇದ್ದರೆ ಅವನೇನು ಮಾಡ್ತಾನೆ, ಬಿಲ್ಲನ್ನು ಬಲಗೈಯಲ್ಲಿ ಹಿಡ್ಕೊಂಡಿದ್ರೆ ಎಡಗೈಯಿಂದ ತೆಗೆದು ಹೊಡಿತಾನೆ. ಆಮೇಲೆ ಕೂಡಲೇ ಆ ಬಿಲ್ಲನ್ನು ಆಚೆ ಹಾಕಿ ಆಚೆ ಈಚೆ ಇದ್ದರೆ, ಎಡಗಡೆ ಅವರಿದ್ದರೆ ಬಲಗೈಯಿಂದ ಹೊಡಿತಾನೆ. ಅದೇ ಬಲಗೈ ಇದ್ದಾಗ ನಾವು ಪೂರ್ತಿ ಅವನ ಮೂಮೆಂಟು, ಅರ್ಜುನನ ಮೂಮೆಂಟ್ ಅಥವಾ ಒಬ್ಬ ಯುದ್ಧ ಮಾಡುವವನ ಮೂಮೆಂಟು ಪೂರ್ತಿ ಹಿಂತಿರುಗಬೇಕಾಗತ್ತೆ. ಆಗ ಬಲಗೈಯಲ್ಲೇ ಹೊಡೆಯೋದು ಅಂತಂದರೆ ಅವನು ಯಾವ ಥರ ಹತ್ತಿರುಗಬೇಕು? ಹಾಗೆ ಇವಾಗ ನಟರಾಜನ ಡ್ಯಾನ್ಸ್ ಇದೆ. ನಟರಾಜ ಹಾಗೆ ಡ್ಯಾನ್ಸ್ ಮಾಡಬೇಕಾದ್ರೆ ಅಂದರೆ ಒಂದು ಏನು ಭಂಗಿ ಇದೆ, ಆ ಭಂಗಿ ಹೊಂದಬೇಕಾದ್ರೆ ಅವನ ಕೈಕಾಲುಗಳು ಯಾವ ಮಟ್ಟಕ್ಕೆ ಸ್ಟ್ರೆಚ್ ಆಗಬೇಕು ಅಂತ ನೋಡಿ. ಹಾಗೆ ಕಾಳಿಯ ಮರ್ದನ ಅವನು ಹಂಕುಣಿಬೇಕಾದ್ರೆ ಯಾವ ಮಟ್ಟಕ್ಕೆ ಅವನ ಭಂಗಿ ಯಾವ ರೀತಿ ಇರಬೇಕು, ಅವನ ಬಾಡಿ ಬ್ಯಾಲೆನ್ಸ್ ಯಾವ ರೀತಿ ಇರಬೇಕು ಅಂತ ಯೋಚನೆ ಮಾಡಿ. ಅದು ನೀವು ಮೂರ್ತಿಯನ್ನು, ದೇವರ ಆ ಮನೋಮಯವಾದ ರೂಪವನ್ನು ಚಲನೆಗೊಳಿಸುವ ರೀತಿ ಅದು. ಹಾಗೆ ವಿಶುದ್ಧಿ ಅಂತ ಬಂದಾಗ ನೀವೇನು ಗ್ರಹಿಸಬೇಕು, ದೇವರು ಹೇಗೆ ಮಾನುಷನಾಗಿ ಯುದ್ಧ ಮಾಡುವಾಗ ಹೇಗೆ ಮಾಡ್ತಾನೆ ಅಂತ ಹೇಳಿ ಚಿಂತಿಸಬೇಕಾದದ್ದು. ಹೀಗಾಗಿ ಇಶುಧಿ ಏಕವಚನ, ಇಶುಧಿ ದ್ವಿವಚನ ಎರಡನ್ನೂ ಇಟ್ಕೊಂಡಿರ್ತಾನೆ. ಕೋಣ ಅಂತಂದ್ರೆ ಮೂಲೆ, ಮೂಲೆ ಮೂಲೆ ಕೋಣ ಅಂದ್ರೆ ಮೂಲೆಗೆ. ಪಡುಕೋಣೆ ಅಂದ್ರೇನು? ಪಶ್ಚಿಮದ ಮೂಲೆ. ಆಮೇಲೆ ಪಡುಕೋಣೆ, ನಡುಕೋಣೆ, ಮೂಡುಕೋಣ, ಅದಕ್ಕೆಲ್ಲ ಅದೇ ಅರ್ಥ. ಹೀಗಾಗಿ ಅಲ್ಲಿ ಕೋಣ ಅಂತಂದರೆ ಲೌಕಿಕ ಭಾಷೆಯಲ್ಲಿ ಏನು ಅರ್ಥವೋ ಅದೇ ಅರ್ಥ. ಮೂಲಭೂತವಾಗಿ ಕೋಣ ಮೂಲೆ ಅಂತಲೇ ಅರ್ಥ. ಆಮೇಲೆ ನಾವೇನು ಮಾಡಿದ್ದೀವಿ, ರೂಮ್ಗೆ ಕೋಣೆ ಅಂತಂದ್ವಿ. ಅಲ್ಲಿ ಎರಡೂ ಅರ್ಥ ಬಂತು. ಕೊಠಡಿ ಅಂತಲೂ ಬಂತು, ಕೋಣ ಅನ್ನುವ ಅರ್ಥವೂ ಬಂತು. ಹೇಗೆ ರೂಮ್ ಅಂದರೆ ಇಂಗ್ಲೀಷಿನಲ್ಲಿ ಸೀಟ್ ಅಂತ ಕೂಡ ಆಗುತ್ತೆ, ಅವಕಾಶ ಅಂತ ಕೂಡ ಆಗುತ್ತೆ, ತಂಗುವ ಕೊಠಡಿ ಅಂತಲೂ ಅರ್ಥ ಆಗುತ್ತೆ. ಹಾಗೆ ಕೋಣ ಶಬ್ದವೂ ಕೂಡ. ಆಮೇಲೆ ವನಮಾಲಾಂಚ ಶ್ರೀವತ್ಸ ಕೌಸ್ತುಭೌ ದಿಕ್ಪತೀನ್ ಬಹಿಹಿ. ಆಮೇಲೆ ಎಲ್ಲ ದಿಗ್ದೇವತೆಗಳನ್ನು ಚಿಂತನೆ ಮಾಡುವಂಥದ್ದು. ಸ್ವಮಂತ್ರೇ ಪೂಜಯೇತ್ ಸರ್ವಾನ್ ವಿಷ್ಣೋರರ್ಚಾವಸಾನತಃ. ದೇವರ ಪೂಜೆ ಒಂದು ಹಂತದಲ್ಲಿ ಮುಗಿದ ಮೇಲೆ ಅವರವರ ಮಂತ್ರಗಳಿಂದ ಪೂಜಿಸಬೇಕು. ಇಂದ್ರಾಯ ನಮಃ, ಅಗ್ನಯೇ ನಮಃ, ಯಮಾಯ ನಮಃ, ಇದೆಲ್ಲ ಅವರವ್ರ ಮಂತ್ರವೇ. ನಿಮಗೆ ಸಾಧ್ಯ ಆಯಿತು ಅಂದರೆ ಅವರ ಆಯುಧ, ಅವರ ಅವರ ಪತ್ನಿಯರು, ಆಮೇಲೆ ಅವರ ಪಾರ್ಶ್ವ ದೇವತೆಗಳು, ಪರಿವಾರ ದೇವತೆಗಳು ಎಲ್ಲರ ಜೊತೆಗೆ ಯೋಚನೆ ಮಾಡಿ. ಪೂಜೆಯೇದ್ ಅವಸಾನತಃ ವ್ಯಸ್ತೇನ ಚ ಸಮಸ್ತೇನ ಅಂಗೈರ್ಬೀಜೇನ ವಾಯ್ಯಜೇತ್. ಇನ್ನು ಪೂಜಿಸುವಾಗ ವ್ಯಸ್ತೈ ಸಮಸ್ತೇನ ಅಂಗೈ ಬೀಜೇನ ವಾಯಜೇತ್. ಬೀಜ ಮಂತ್ರ ಅಂತ. ಇವಾಗ ವ್ಯಾಮ್ ಅನ್ನೋದು ಬೀಜ ಮಂತ್ರ. ಬೀಜ ಮಂತ್ರ ಅಂದರೆ ಏನು? ಮುಂದಿನ ಅರ್ಥವನ್ನೂ ಈಗಲೇ ಒಳಗೊಂಡ ಮಂತ್ರ, ಅದು ಬೀಜ. ಬೀಜ ಏನಿದೆ, ಒಂದು ದೊಡ್ಡ ಮರವನ್ನೇ ಹೊಂದಿರುತ್ತೆ ಒಳಗಡೆ. ಹಾಗೆ ಈ ಅಕ್ಷರ ಅನ್ನೋದು ಆ ದೇವತೆಯ ಇಡೀ ಗುಣವನ್ನು ಹೊಂದಿದೆ ಅನ್ನುವ ಅರ್ಥದಲ್ಲಿ ಏನಂತ ಕರೀತಾರೆ? ಬೀಜ ಅಂತ ಕರೀತಾರೆ. ಇವಾಗ ವ್ಯಾಮ್ ಅಂತನ್ನುವ ಬೀಜ ಏನಿದೆ
ಆ ಇಡೀ ವೇದವ್ಯಾಸ ಅಂತನ್ನುವ ಗುಣದ ರೂಪದ ಮತ್ತೆ ಬೇರೆ ಬೇರೆ ಗುಣಗಳ ವಿಸ್ತಾರವನ್ನು ಹೊಂದಿದೆ, ಕ್ರಿಯಾ ವಿಸ್ತಾರವನ್ನು ಹೊಂದಿದೆ. ಇಷ್ಟು ಸೇರಿ ವ್ಯಾಮ್ ಅಂತ. ಕ್ಲೀಂ ಅಂದರೆ ಮುಂದಿನ ರೂಪದ ಗುಣದ ಎಲ್ಲ ತರಹದ ಅವಯವಗಳ ಒಂದು ಗುಣವನ್ನು ಒಳಗಡೆ ಇಟ್ಟುಕೊಂಡಿದೆ. ಅದರ ಮುಂದುವರಿದ ಭಾಗವೇ ಕ್ಲೀಂ ಕೃಷ್ಣಾಯ ನಮಃ. ಇದು ಬೀಜ ಅಂತಾರೆ. ನೀವು ಕೇವಲ ಬೀಜದಿಂದಲೂ ಪೂಜಿಸಬಹುದು. ನೋಡಿ ಅಲ್ಲಿ ಅಂಗೈರ್ ಬೀಜೇನ ವಯ್ಯಜೇತ್ ಕ್ಲೀಂ ನಮಃ, ಕ್ಲೀಂ ನಮಃ, ರಾಮ್ ನಮಃ. ರಾಮ್ ಅಂತ ಅನ್ನೋದು ರಾಮ ಮಂತ್ರದ ಬೀಜ. ಇಲ್ಲ ನಮಗೆ ರಾಮ್ ಅಂದರೆ ಕ್ಲೀಂ ಅಂದರೆ ನೆನಪಾಗೋಲ್ಲ, ಕೃಷ್ಣಾಯನೇ. ಏಕಾಕ್ಷರ ಮಂತ್ರವೂ ಇದೆ. ಕೇವಲ ವ್ಯಾಮ್ ಅನ್ನೋದು ಏಕಾಕ್ಷರ ಮಂತ್ರ. ಬೀಜದ ಸಹಿತವಾಗಿ ಅಷ್ಟಾಕ್ಷರ ಮಂತ್ರವೂ ಇದೆ, ವೇದವ್ಯಾಸಾಯ ಅಂತ. ನಿಮಗೆ ಹೇಗೆ ಅನುಕೂಲ ಆಗತ್ತೋ ಹಾಗೆ ಮಾಡಿ. ಶಾಸ್ತ್ರ ನಾಶಕ್ಕೆ ಶಾಸ್ತ್ರಚೋದನ ಅಂತ ಒಂದು ಮಾತಿದೆ. ಅತ್ಯಂತ ಅಶಕ್ಯವಾದದ್ದನ್ನು ಶಾಸ್ತ್ರ ಪ್ರಚೋದನೆ ಮಾಡೋದೇ ಇಲ್ಲ. ಅದರಿಂದಾಗಿ ಅದು ಸೊಳ್ಳೆಯನ್ನು ಪೂರ್ತಿ ನಾಶ ಮಾಡಿ, ನೊಣವನ್ನು ಪೂರ್ತಿ ನಾಶ ಮಾಡಿ ಅಂತ ಹೇಳಲ್ಲ. ಯಾಕೆಂದರೆ ಆ ನೊಣ ಎಲ್ಲೆಲ್ಲೋ ಬಂದು ಕೂತು ಇಲ್ಲಿ ಕೂಡತ್ತೆ. ನೊಣ ಬಂತು ಅದರಿಂದಾಗಿ ಪುಸ್ತಕವನ್ನು ತೊಳಿಬೇಕು ಅಂತ ಯಾರಾದರೂ ಹೇಳ್ತಾರ? ಶಾಸ್ತ್ರ ಹೇಳಲಿಲ್ಲ ಹಾಗೆ. ಯಾಕೆ? ಅತ್ಯಂತ ಅಶಕ್ಯವಾದದ್ದರಲ್ಲಿ ಶಾಸ್ತ್ರ ಪ್ರಚೋದನೆ ಮಾಡಲ್ಲ. ಹಾಗೆ ಇಲ್ಲಿಯೂ ಕೂಡ ನಿಮಗೆ ಯಾವುದಾಗತ್ತೆ ಅದನ್ನು ಮಾಡಿ. ನಿಮ್ಮ ಆನುಕೂಲ್ಯ ಮುಖ್ಯ. ವನಮಾಲಾಂಚ ಶ್ರೀವತ್ಸ ಕೌಸ್ತುಭೋ ದಿಕ್ಪತೀನ್ ಬಹಿಃ ಆಯ್ತಲ್ಲ. ಜಪ್ತ್ವಾ ಪ್ರದಕ್ಷಿಣೀಕೃತ್ಯ ಸ್ತುತ್ವಾರ್ಘ್ಯಂಚ ಸಮರ್ಚ್ಯ ಚ ಹೃದಯೇ ವಿನ್ಯತೆ ಧ್ಯಾತ್ವ ಅಹಂ ಬ್ರಹ್ಮ ಹರಿಸ್ಥಿತಿ. ಆಮೇಲೆ ಹೃದಯಕ್ಕೆ ತರಬೇಕು, ನನ್ನ ಒಳಗಡೆ ನಾರಾಯಣ ನೆಲೆಗೊಂಡಿದ್ದಾನೆ. ಅದೇ ನಾರಾಯಣನನ್ನ ಹೊರಗಡೆ ಪ್ರತಿಮೆಯಲ್ಲಿ ನಾನು ಪೂಜಿಸಿದ್ದೇನೆ. ಆ ಪ್ರತಿಮೆಯ ಒಳಗಡೆ ಇರುವ ನಾರಾಯಣನೇ ನನ್ನ ಹೃದಯದಲ್ಲಿ ನೆಲೆಗೊಂಡಿದ್ದಾನೆ, ನೆಲೆಗೊಳ್ಳುತ್ತಾನೆ ಅಂತ ಅನುಸಂಧಾನ ಮಾಡಬೇಕು. ಇಲ್ಲ ಹಾಗಾದರೆ ನಮ್ಮ ಹೃದಯಕ್ಕೆ ಇವೆಲ್ಲ ಮಾಡ್ಕೋಬೋದಲ್ಲ. ಹೃದಯದ ಒಳಗಡೆ ನಾನು ಸ್ನಾನ ಮಾಡ್ತಾ ಇದ್ದೀನಿ ಅಂದರೆ ಓ ನಾರಾಯಣನಿಗೆ ಸ್ನಾನ ಮಾಡಿಸ್ತಾ ಇದ್ದೀನಿ, ನಾನು ಊಟ ಮಾಡ್ತಾ ಇದ್ದೀನಿ ಅಂದರೆ ಓ ನಾರಾಯಣನಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೋದಲ್ಲ. ಖಂಡಿತ ಅನ್ಕೋಬೋದು. ಆದರೆ ಅಷ್ಟು ದೊಡ್ಡಸ್ತಿಕೆ ಇಲ್ಲ ಅಂತ ತಾನೇ ನಮಗೆ ಇದೆಲ್ಲ ಕಷ್ಟ ಆಗತ್ತೆ. ನಾನು ಸ್ನಾನ ಮಾಡುವಾಗ ಓ ದೇವರಿಗೆ ಅಭಿಷೇಕ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿಕ್ಕಾಗಲ್ಲ. ನಮಗೆ ನಮ್ಮದೇ ಆದ ಮಿತಿ ಇದೆ. ಅದನ್ನು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಆದರೂ ಹೊರಗಡೆ ಪೂಜೆ ಮಾಡಿ. ಯಾಕೆ ಅಂದರೆ ಜನ ಅವ್ರೇನು ಅರ್ಥ ಮಾಡ್ಕೊಳ್ತಾರೆ ನೋಡಿ, ಓ ಅಹಂ ಬ್ರಹ್ಮಾಸ್ಮಿ ಅಂತ ಉಪಾಸನೆ ಮಾಡ್ತಾ ಇದ್ದೇನೆ ಅಂತ ಅನ್ಕೊಂಡ್ಬಿಡ್ತಾರೆ. ವಾಸ್ತವವಾಗಿ ಕಡೆಗೆ ಮಾಡಬೇಕಾದದ್ದೇ ಹಾಗೆ. ನಾನು ಓಡಾಡ್ತಾ ಇದ್ದೀನಿ ಅಂದರೆ ನಾನೊಂದು ರಥ, ಈ ರಥದಲ್ಲಿ ದೇವರ ಮೆರವಣಿಗೆ ಹೊಂಟಿದ್ದಾನೆ ಮಾಡಿ, ಯಾವ ತೊಂದರೆಯೂ ಇಲ್ಲ. ಆದರೆ ಹಾಗೆ ಅನುಸಂಧಾನ ಮಾಡುವಷ್ಟು ಶಕ್ತಿ ನಮಗಿಲ್ಲ. ಆ ಮಿತಿಯನ್ನು ಅರ್ಥ ಮಾಡಿಕೊಳ್ಳಿ. ಇದನ್ನ ಹೇಳಲಿಲ್ಲ ಅಂತಿಲ್ಲ, ಇದನ್ನೆಲ್ಲ ಮಾಡಿ ಆದಮೇಲೆ ಮಾನಸ ಪೂಜೆಯನ್ನು ಹೇಳಿದ್ದಾರೆ. ಮಧ್ವಾಚಾರ್ಯರ ಜೀವನ ಚರಿತ್ರೆಯಲ್ಲಿ ಹೊರಗಡೆಯ ಪೂಜೆ ಮಾಡಿ ಮಾನಸ ಪೂಜೆಯನ್ನು ಹೇಳಿದ್ದಾರೆ ಅಂತ ಇದೆ. ಅದರಿಂದಾಗಿ ಆಗಚ್ಛಾವಾಹನೆ ಯೋಜ್ಯಂ ಕ್ಷಮಸ್ವೇತಿ ವಿಸರ್ಜನೆ. ಆವಾಹನೆ ಮಾಡುವಾಗ ಆಗಚ್ಛ ಅಂತ ಆಹ್ವಾನ ಮಾಡಬೇಕು, ವಿಸರ್ಜನೆ ಮಾಡುವಾಗ ಕ್ಷಮಸ್ವ ಅಂತ ಅನ್ಬೇಕು. ಈ ರೀತಿ ಅಷ್ಟಾಕ್ಷರ ಮೊದಲಾದವುಗಳಿಂದ ಪೂಜೆಯನ್ನು ಮಾಡಿ ವಿಮುಕ್ತಿಯನ್ನು ಹೊಂದುತ್ತಾನೆ. ಇದು ಏಕಮೂರ್ತ್ಯರ್ಚನಂ ಪ್ರೋಕ್ತಂ ನವವ್ಯೂಹಾರ್ಚನಂ ಶೃಣು. ಇದು
ಹೊರಗಡೆ ಇರುವ ಒಂದು ಮೂರ್ತಿಯ ಅರ್ಚನೆ. ಇದೇ ರೀತಿ 9 ಮೂರ್ತಿಯ ಅರ್ಚನೆ ನವವ್ಯೂಹ ಅಂತ ಕರೀತಾರೆ. ವಾಸುದೇವ, ನಾರಾಯಣ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಹೀಗೆ 5 ರೂಪ ಆಯಿತು. 5 ರೂಪ ಆದಮೇಲೆ ಆತ್ಮ, ಪರಮಾತ್ಮ, ಜ್ಞಾನಾತ್ಮ, ಅಂತರಾತ್ಮ ಅಂತ 4 ರೂಪ. ಈ 9 ಮೂರ್ತಿಗಳು ನನ್ನ ಒಳಗಡೆ ಇದೆ ಅಂತ ಚಿಂತನೆ ಮಾಡೋದು ಏನಿದೆ, ಇದನ್ನ ನವವ್ಯೂಹ ಪೂಜಾ ಅಂತ ಕರೀತಾರೆ. ಪಾದ್ಯ, ಅರ್ಘ್ಯ, ಆಚಮನ ಎಲ್ಲ ಸಮಾನ. ಈ ರೀತಿ 13ನೇ ಅಧ್ಯಾಯ. ಅಗ್ನಿ ಕಾರ್ಯಂ ಪ್ರವಕ್ಷ್ಯಾಮಿ ಏನ ಸ್ಯಾತ್ ಸರ್ವಕಾಮಭಾತ್. ಇನ್ನು ಅಗ್ನಿ ಕಾರ್ಯದ ಬಗ್ಗೆ ಹೇಳಬೇಕು. ಚತುರಭ್ಯಧಿಕಂ ವಿಂಶಮಂಗುಲಂ ಚತುರಶ್ರಕಂ. ಅಗ್ನಿ ಕಾರ್ಯ ಮಾಡುವಾಗ ಕುಂಡ ಯಾವ ರೀತಿ ಇರಬೇಕು? ಚಚ್ಚೌಕವಾಗಿ ಇರಬೇಕು ಕುಂಡ. ಅಲ್ಲ, ಹಾಗಾದ್ರೆ ಕೆಲವೊಂದು ರೌಂಡ್ ಇರುತ್ತೆ, ಕೆಲವೊಂದು ಅರ್ಧಚಂದ್ರ ಇರುತ್ತೆ. ಹೌದಪ್ಪ, ಇರುತ್ತೆ. ಅದು 3 ಅಗ್ನಿಗಳನ್ನು ಆರಾಧನೆ ಮಾಡುವಾಗ 3 ತರಹದ ಕುಂಡ ಇತ್ತು. ಚತುರಶ್ರಾಕಾರದ ಕುಂಡ, ಅರ್ಧಚಂದ್ರಾಕೃತಿಯ ಕುಂಡ, ವರ್ತುಳಾಕಾರದ ಕುಂಡ. ಈ ರೀತಿ 3 ತರಹದ ಕುಂಡಗಳಿವೆ. ಯಾವಾಗ ಅದು ಅಗ್ನಿಹೋತ್ರವನ್ನು ಪ್ರತಿ ದಿವಸ ಮಾಡುವವರಿಗೆ, ಒಂದರಲ್ಲಿ ಆಹವನೀಯ, ಇನ್ನೊಂದರಲ್ಲಿ ಗಾರ್ಹಪತ್ಯ, ಇನ್ನೊಂದರಲ್ಲಿ ದಕ್ಷಿಣ ಅನ್ನುವ ಅಗ್ನಿಯನ್ನು ಆರಾಧನೆ ಮಾಡುವಾಗ. ಇಲ್ಲ ಅಂದರೆ ಇಲ್ಲ. ಈ ಹಿನ್ನೆಲೆಯಲ್ಲಿ ಅಗ್ನಿಹೋತ್ರ ಮಾತ್ರ ಉಳಿಸಿಕೊಂಡು ಬಂದಾಗ ಅದು ಚತುರಂಗುಲ, ಇದು ಚತುರಶ್ರ ಆಗಿರಬೇಕು. ಚತುರಶ್ರ ಅಂದರೆ ಪರ್ಫೆಕ್ಟ್ ಒಂದು ಚೌಕ. ಇದನ್ನೇನಂತ ಕರೀತಾರೆ? ಚೌಕ, ಚಚ್ಚೌಕ ಅಥವಾ ಚತುರಶ್ರ ಅಂತ ಸಂಸ್ಕೃತದ ಪದ. ಆ ಚತುರಶ್ರವೇ ಚಚ್ಚೌಕ ಆಗಿ ಇರೋದು. ಆದರೆ ಆಮೇಲೆ ವರ್ತುಳಾಕಾರವನ್ನು ಚೌಕ ಅಂತ ಕರೀಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಹಿಂದಿಯವರು. ಚೌಕ್ ಅಂತಾರೆ. 4 ರಸ್ತೆಗಳು ಕೂಡುವ ದಾರಿ. ಆ 4 ರಸ್ತೆಗಳು ಕೂಡುವ ದಾರಿ ಅದು ಜಿಯೋಗ್ರಫಿಕಲಿ ಅದು ವರ್ತುಳಾಕಾರ ಅಂತ ಹೇಳಬಹುದು, ಸರ್ಕಲ್ ಅಂತ. ವಾಸ್ತವವಾಗಿ ಚೌಕ ಅಂತ ಏನಿದೆ ಅದು ಚತುರಶ್ರಾಕಾರವೇ. ಚತುರಶ್ರವನ್ನೇ ಚೌಕ ಅಂತ ಹೇಳ್ತಾ ಇರೋದು ಅವರು. ಇಲ್ಲಿ ನಾವೀಗ ಇಲ್ಲಿ ಹೇಗೆ ಮಾಡಬೇಕು? ಚತುರಭ್ಯಧಿಕಂ ವಿಂಶಮಂಗುಲಂ ಚತುರಶ್ರಕಂ. ಕೆಳಗಡೆಯಿಂದ ಮೇಲ್ಗಡೆ ತನಕ 24 ಅಂಗುಲ ಇರ್ತದೆ. ಇನ್ನು ಆ ಒಂದು ಇದೆಯಲ್ಲ, ಕುಂಡದ ಮೆಟ್ಟಿಲು ಅಂತೇನು ಹೇಳ್ತೇವೆ, ಕುಂಡದ ಮೆಟ್ಟಿಲು, ಅದು ಚತುರಂಗುಲ ಇರಬೇಕು. ಅದೇನು ಮಾಡಬೇಕು? ಕ್ರಮೇಣ ಆ ಮೊದಲ ಆವರಣ ದೊಡ್ಡದು, 2ನೇ ಆವರಣ ಅದ್ರ ಮೇಲೆ ಬರಬೇಕು, 3ನೇ ಆವರಣ ಅದ್ರ ಮೇಲೆ ಬರಬೇಕು. ಅದರ ಎತ್ತರ ಹೀಗೊಂದು ಎತ್ತರ ಬರುತ್ತಲ್ಲ, ಹೀಗಿದ್ದಾಗ ಅದು 4 ಅಂಗುಲ, ಆಮೇಲೆ ಇದು 4 ಅಂಗುಲ. ಹಾಗೆ ಇರುತ್ತೆ ಸಾಮಾನ್ಯವಾಗಿ, ಎಲ್ಲರೂ ಹಾಗೆ ಮಾಡೋದು. ಹಾಗೆ ಖಾತಸ್ಯ ಮೇಖಲಾ ಕುರಿಯಾತ್ ತ್ಯಕ್ತ್ವಾ ಚೈವಾಂಗುಲದ್ವಯಂ. ಇನ್ನು ಮೇಖಲ ಅಂತಂದ್ರೆ ಈ ಕುಂಡದ ಈ ಭಾಗ ಇರುತ್ತೆ, ಅದ್ರ ಮೇಲೆ ಹೀಗಿರುತ್ತಲ್ಲ, ಅದು ಸಾಮಾನ್ಯ 2 ಮಾಡಿ, ತಪ್ಪಿದ್ರೆ 4 ಅಂತ. ಅದು ಇದನ್ನು ಕೊಟ್ಟಿದ್ದಾರೆ, ಏನು ವಿಕಲ್ಪ, 1 ಮಾಡ್ಬೋದು, 4 ಮಾಡ್ಬೋದು ಅಂತ. ಇದಾದ ಮೇಲೆ ಯೋ ನಿರ್ದಶಾಂಗುಲ ರಮ್ಯ ಷಟ್ಚತುರ್ದ್ವಂಗುಲೋಚ್ಛ್ರಿತ. ಯೋನಿ ಅಂತ ಹೇಳಿದ್ರೆ, ನೀವು ಈ ಯಜ್ಞಕುಂಡದ ಮುಂದೆ ಹೋಮ ಮಾಡುವನು ಹಿಂಗೆ ಕೊಡ್ತಾನೆ. ಮುಂದ್ಗಡೆ ಒಂದು ತಗ್ಗಾದ ಪಾತ್ರೆಯ ತರಹ ಇರುತ್ತೆ, ಅದನ್ನು ಯೋನಿ ಅಂತ ಚಿಂತನೆ ಮಾಡಲಿಕ್ಕೆ.
ಯಾರ ಯೋನಿ? ನಮ್ಮ ಮನೋಭಾವ ಅಲ್ಲಿ ಹಾಕುವಂತಹ ಅದರ ಅಭಿಮಾನಿ ದೇವತೆ ಏನಿದ್ದಾಳೆ, ಆ ಇಳಿಜಾರು ಪಾತ್ರೆಯ ಅಭಿಮಾನಿ ದೇವತೆ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಯ ಮೂಲಕ ದೇವರಿಗೆ ಇದು ಸಮರ್ಪಣೆ ಆಗುತ್ತೆ ಅಂತ ಚಿಂತನೆ ಮಾಡಬೇಕು. ಹೀಗಾಗಿ ಯಜ್ಞ ಅಂತ ಹೇಳಿದರೆ ಲಕ್ಷ್ಮೀನಾರಾಯಣರ ಸಮ್ಮಿಳನ ಅಂತ. ಅದಕ್ಕಾಗಿ ಸನ್ಯಾಸಿಗಳಿಗೆ ಮಾಡಲಿಕ್ಕಿಲ್ಲ. ಈ ಒಂದು ಯಜ್ಞದ ಹಿನ್ನೆಲೆಯಲ್ಲಿ ಈ ತಂತ್ರ ಇದೆ, ಈ ಒಂದು ಅನುಸಂಧಾನವಿದೆ. ಯೋ ನಿರ್ದಶಾಂಗುಲಾರಮ್ಯ ಕಾಮಾನ್ ನಿಮ್ನಾತು ಕರ್ತವ್ಯ ಪಶ್ಚಿಮಾಶಾ ವ್ಯವಸ್ಥಿತ. ಪಶ್ಚಿಮ ದಿಕ್ಕಿಗೆ ಬಾಗಿ ಇರಬೇಕು. ಅಲ್ಲಿ ಇವನು ಹೋಮ ಹಾಕಬೇಕು. ಸೀದಾ ಅಗ್ನಿ ಹಿಂಗೆ ಮೇಲ್ಗಡೆಯಿಂದ ಹಾಕೋದಲ್ಲ, ಅದರಲ್ಲೇ ಹಾಕಬೇಕು. ಅದ್ರ ಮೂಲಕ ಹೋಗಿ ಅದೇನು ಮಾಡಬೇಕು, ಅಗ್ನಿಗೆ ಬೀಳಬೇಕು. ಆಯ್ತಾ? ಅಶ್ವತ್ಥ ಪತ್ರ ಸದೃಶಿ ಕಿಂಚಿತ್ ಕುಂಡೇ ನಿವೇಶಿತ. ಅಶ್ವತ್ಥ ಪತ್ರ ಸದೃಶಿ, ಅಶ್ವತ್ಥದ ಎಲೆಯಂತೆ ಇರಬೇಕು. ಅಲ್ಲಿ ಲಕ್ಷ್ಮೀದೇವಿ ಸನ್ನಿಹಿತಳಾಗಿದ್ದಾಳೆ. ಲಕ್ಷ್ಮೀದೇವಿಯ ಮೂಲಕ ದೇವರಿಗೆ ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ ಎನ್ನುವ ಚಿಂತನೆ ಅದು ಇರುವಂಥದ್ದು. ಈ ರೀತಿ ಸೋಮಸೂತ್ರದ ತಟ್ಟೆಯ ತರಹ ಅದು ಅಶ್ವತ್ಥ ಪತ್ರಾಕೃತಿಯಲ್ಲೇ ಇರುವಂಥದ್ದು. ಸೋಮಸೂತ್ರ ಅಂತ ಕರಿತೇವೆ. ಒಂದು ಸ್ವಲ್ಪ ಬೇರೆ ಬೇರೆ ಡಿಸೈನ್ ಆಗಿ ಇವಾಗ ಪೂರ್ತಿ ಸ್ವಲ್ಪ ಬೇರೆನೇ ಥರ ಕಾಣುತ್ತೆ ನಮಗೆ ಇವತ್ತು. ಪರ್ಫೆಕ್ಟ್ ಅಶ್ವತ್ಥ ಪತ್ರಾಕೃತಿಯ ಹಾಗೆ ಕಾಣಲ್ಲ. ಇವ್ರಿಗೆ ಡಿಸೈನ್ ಇನ್ನೂ ಹೆಂಗೆ ಚೆನ್ನಾಗಿ ಮಾಡ್ಬೋದು ನೋಡಿದ್ರೆ ವಿನಃ ಮೂಲ ಅನುಸಂಧಾನ ಮರ್ತೋಯ್ತು. ವಾಸ್ತವವಾಗಿ ಶಂಖದಿಂದ ಹಾಕಿದ್ರೆ ಅದೇ ಅರ್ಥ. ಶಂಖ ಲಕ್ಷ್ಮಿ ಅಭಿಮಾನಿಕ. ಲಕ್ಷ್ಮಿ ದೇವರಿಗೆ ಸ್ನಾನ ಮಾಡಿಸ್ತಾ ಇದ್ದಾಳೆ. ಆಮೇಲೆ ನೈವೇದ್ಯ ಮಾಡುವಾಗ, ಶಂಖಬ್ರಾಹ್ಮಣವನ್ನು ಮಾಡುವಾಗ ಲಕ್ಷ್ಮೀದೇವಿಯಿಂದಲೇ ಚಿಂತನೆ. ಒಂದು ಹಂತದಲ್ಲಿ ಲಕ್ಷ್ಮೀದೇವಿಯ ಚಿಂತನೆಯಲ್ಲಿದೆ. ಶಂಖ ಲಕ್ಷ್ಮಿ ಅಭಿಮಾನಿಕ, ಪಾತ್ರ ಲಕ್ಷ್ಮಿ ಅಭಿಮಾನಿಕ, ದೀಪ ಲಕ್ಷ್ಮಿ ಅಭಿಮಾನಿಕ. ಲಕ್ಷ್ಮೀದೇವಿ ಇಲ್ಲದೆ ಯಾರೂ ಚಿಂತಿಸುವಂತೆಯೇ ಇಲ್ಲ. ಮತ್ತೆ ಬಂತು ಅದೇ ಹೋಗಿ ಬಂದು ಮಾಡ್ತಾ ಇದೆ. ಅದರಿಂದಾಗಿ ಲಕ್ಷ್ಮಿಯ ಒಟ್ಟಿಗೇನೆ ನಾವು ನೈವೇದ್ಯವನ್ನು ಸಲ್ಲಿಸುವಂಥದ್ದು ಕ್ರಮ. ರಮಾ ನೈವೇದ್ಯ ಅಂತ ಮಾಡ್ತಾರೆ. ಅದು ಯಾಕೆ ಮಾಡ್ತಾರೋ ದೇವರಿಗೆ ಗೊತ್ತು. ಆಚಾರ್ಯರಂತೂ ಹೇಳಲಿಲ್ಲ. ರಮೆಯೊಟ್ಟಿಗೇನೆ ಲಕ್ಷ್ಮಿಯ ನೈವೇದ್ಯ ಒಬ್ಬರು ಒಟ್ಟಿಗೆ ಮಾಡ್ತಾ ಇದ್ದಾರೆ. ಅದೇ ಆದರೆ ಅದು ಪ್ರತ್ಯೇಕವಾಗಿಡುವಂಥ ಕೆಲವು ಪದ್ಧತಿ ಬಂದಿದೆ. ಒಟ್ಟಿಗೇನೆ ಅವರಿಗೆ ನಿವೇದನೆ ಮಾಡಬಹುದು. ಸಪರಿವಾರಾಯ ಸಶ್ರೀಕಾಯ ನಾರಾಯಣಾಯ ಇದಂ ನಿವೇದನೀಯಂ. ಆದ್ಮೇಲೆ ರಮಾ ಬ್ರಹ್ಮಾದಯೋ ದೇವಾಃ ಸಂಕಾದ್ಯ ಶುಕಾದಯ ಸರ್ವೇ ಗೃಹಂತು ಶ್ರೀನೃಸಿಂಹ ಪ್ರಸಾದೋಯಂ ಸರ್ವೇ ಗೃಹಂತು ವೈಷ್ಣವಾಹ ಅಂತ ಅದೊಂದು ಪದ್ಧತಿ ಬಂದಿದೆ. ಆದರೆ ತಂತ್ರದಲ್ಲೆಲ್ಲ ನೇರವಾಗಿ ಅರ್ಪಣೆ ಈ ರೀತಿ ಇದೆ. ಅದರಿಂದ ಯಜ್ಞದಲ್ಲಿ ಆ ಯೋನಿ ಇದೆಯಲ್ಲ, ಅಶ್ವತ್ಥ ಪತ್ರಾಕೃತಿ, ಅದರ ಮೂಲಕ ಲಕ್ಷ್ಮೀದೇವಿಯ ಜೊತೆಗೇನೆ ಸಮರ್ಪಣೆ. ಈ ರೀತಿ 3 ತರಹದ ಒಂದು ಪೂಜೆ, 3 ತರಹದ ಪೂಜೆಯಲ್ಲಿ ಮಂಡಲದಲ್ಲಿ ಇದೇ ರೀತಿ, ಕುಂಡದಲ್ಲಿ ಇದೇ ರೀತಿ, ಪ್ರತಿಮೆಯಲ್ಲಿಯೂ ಇದೇ ರೀತಿ. ಯೋಗ ದೀಪಿಕಾದಲ್ಲಿ ಒಂದು ವಿಶೇಷ ಇದೆ. ನೈವೇದ್ಯದ ತನಕ ತಂದು
ನೈವೇದ್ಯದ ತನಕ ಪುರುಷ ಸೂಕ್ತದಲ್ಲಿ ತಂದು ಆಮೇಲೆ ಅಗ್ನಿಹೋತ್ರವನ್ನು ಮುಗಿಸಿ ಪುರುಷ ಸೂಕ್ತದಿಂದ ಮಾಡಿ ಆಮೇಲೆ ಮತ್ತೆ ಒಟ್ಟಿಗೆ ನೈವೇದ್ಯ ಮಾಡುವ ಕ್ರಮ. ಇವತ್ತು ಅದೇ ಹೇಳ್ತಾ ಇದ್ದೆ ನಾನು. ಮಧ್ವಾಚಾರ್ಯರಾಗಲಿ, ವಿಷ್ಣು ತೀರ್ಥರಾಗಲಿ, ಜಯತೀರ್ಥರಾಗಲಿ ಪ್ರಧಾನವಾಗಿ ಹೇಳಿದ್ದು ಸನ್ಯಾಸಿಗಳಿಗೆ ಪ್ರಧಾನವಾಗಿ ಹೇಳಿದ್ದವರು. ಗೃಹಸ್ಥರಿಗೆ ಹೇಳಿದ್ದ ನಾರಾಯಣ ಪಂಡಿತಾಚಾರ್ಯರು ಯೋಗ ದೀಪಿಕಾದಲ್ಲಿ. ಹೀಗಾಗಿ ನಾವು ಯೋಗ ದೀಪಿಕಾದ ಆಚರಣೆಗಳನ್ನು ಮಾಡಬೇಕು ಅಂತ. ಇಲ್ಲಿ ಯಾವುದು ಯೋಗ್ಯವೋ ಅದನ್ನು ಸ್ವೀಕಾರ ಮಾಡಬೇಕು. ಅಲ್ಲಿ ಯಾವುದು ಹೇಳಲಿಲ್ಲ, ನಾರಾಯಣ ಪಂಡಿತಾಚಾರ್ಯರು ಅದನ್ನು ಹೇಳಿದ್ದಾರೆ. ಏಕೆಂದರೆ ನಾರಾಯಣ ಪಂಡಿತಾಚಾರ್ಯರಿಗೆ ಇದು ಗೃಹಸ್ಥರಿಗೆ ಮಾಡುವಂಥದ್ದು ಅಂತ. ಅವರು ಗೃಹಸ್ಥರಾಗಿದ್ದರಿಂದ ಗೃಹಸ್ಥರಿಗೆ ಮಾಡುವಂಥದ್ದು, ಗೃಹಸ್ಥರು ಇದನ್ನು ಮಾಡಬೇಕು ಅಂತ. ಹೀಗಾಗಿ ಅವರು ಹೇಳಿದ್ದನ್ನು ನಾವು ವಿಶೇಷ ಲಕ್ಷ್ಯ ಕೊಟ್ಟು ಕೇಳಬೇಕು. ಈ ರೀತಿ ನಾವು ಚಿಂತನೆ ಮಾಡಲಿಕ್ಕೆ. ಇವರೇನು ಹೇಳಿದ್ರು, ಪ್ರತಿಮಾ ಪೂಜೆಯನ್ನು ಮಾಡಿ ನೈವೇದ್ಯದ ತನಕ ಬಂದು ನಾರಾಯಣ ಪಂಡಿತಾಚಾರ್ಯರು ಆಮೇಲೆ ಮತ್ತೆ ಪುರುಷ ಸೂಕ್ತದಿಂದ ಅಗ್ನಿಮುಖ ಮೊದಲಾದವುಗಳನ್ನು ಸಂಕ್ಷಿಪ್ತವಾಗಿ ಮಾಡಿ ಅಲ್ಲಿ ನೈವೇದ್ಯ ಆಹುತಿಗಳನ್ನು ಕೊಟ್ಟು ಇಬ್ಬರಿಗೂ ಒಟ್ಟಿಗೆ ಮಂಗಳಾರತಿಯನ್ನು ಮಾಡಿ ಆಮೇಲೆ ಅಗ್ನಿಯಲ್ಲಿ ವಿಸರ್ಜನೆ ಮಾಡಿ ಆಮೇಲೆ ಪ್ರತಿಮೆಯಲ್ಲಿ ವಿಸರ್ಜನೆ ಮಾಡಿ ಅಂತನ್ನುವ ಒಂದು ಸಾಂಪ್ರದಾಯಿಕ ಕ್ರಮವನ್ನು ನಾರಾಯಣ ಪಂಡಿತಾಚಾರ್ಯರು ಹೇಳಿದ್ದಾರೆ. ಇಷ್ಟಾದ ಮೇಲೆ ನೈವೇದ್ಯ ಆಗೋದ್ರಿಂದ ವೈಶ್ವದೇವ ಆಗೋಗುತ್ತೆ. ಎರಡು ಒಟ್ಟಿಗೆ ಮಾಡಿ ಅಂತ ಹೇಳ್ತಾರೆ. ಅದು ಒಂದು ಕ್ರಮ ಇದೆ ಶಾಸ್ತ್ರದಲ್ಲಿ. ಇವಾಗ ನಾವು ಒಂದು ಕ್ರಮವನ್ನು ಮಾತ್ರ ಇಟ್ಕೊಂಡಿದ್ದೀವಿ, 2-3 ಕ್ರಮ ಇದೆ ಪೂಜೆಗೆ. ಈ ರೀತಿ ಚಿಂತಿಸಿ ಅಗ್ನಿಹೋತ್ರವನ್ನು ಮಾಡಿ ಅಂತ. ಅಗ್ನಿಹೋತ್ರದ ಬಗೆಗೆ ಸಂಕ್ಷಿಪ್ತವಾದ ಒಂದು ಚಿಂತನೆ ಇದೆ. ಹೇಗೆ ಮಾಡಬೇಕು ಅಗ್ನಿಹೋತ್ರ ಅಂತ ಅದನ್ನು ನಾವು ಮತ್ತೆ ನೋಡುವ, ಮುಂದಿನ ಬಾರಿ ನೋಡೋಣ. ಈಗ ಒಂದು ಸ್ವಲ್ಪ ಹೊತ್ತು ಬಿಟ್ಟು 45ಕ್ಕೆ 11:45ಕ್ಕೆ ಅವು ವಿಷ್ಣು ತತ್ವ ನಿರ್ಣಯ ನೋಡೋಣ. ಅದೊಂದು ಅರ್ಧ ಗಂಟೆ 3/4 ಗಂಟೆ ಅದನ್ನು ಮಾಡೋಣ. ಕೃಷ್ಣ ಸ್ವಲ್ಪ ನಿಧಾನಕ್ಕೆ ಹೋಗಿ ಒಟ್ಟಿಗೆ ಇದಾಗಿ